ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಬಾಯಿಗೆ ಬಂದಂತೆ ಬೈದ್ರೂ ಕೂಡ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂದಿಗೂ ಕೂಡ ಬಿಜೆಪಿಯಲ್ಲಿದ್ದಾರೆ. ಬಿಎಲ್ ಸಂತೋಷ್ ಕೃಪಾ ಕಟಾಕ್ಷ ಇರೋದ್ರಿಂದಾನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದ ಯಾವುದೇ ಶಿಸ್ತು ಕ್ರಮ ಆಗಲಿ ನೋಟಿಸ್ ಆಗಲಿ ಜಾರಿ ಆಗ್ತಾ ಇಲ್ಲ. ಲಿಂಗಾಯತರ ವಿರುದ್ಧ ಲಿಂಗಾಯತರನ್ನೇ ಎತ್ತಿ ಕಟ್ಟಿದ್ದ ಸಂಘಿ ಸಂತೋಷ್ ತಮಾಷೆನ ನೋಡ್ತಾ ಇದ್ದಾರೆ. ಬಿಜೆಪಿಯ ಮಾನನ ಬೀದಿಯಲ್ಲಿ ಹರಾಜು ಹಾಕ್ತಾ ಇದ್ದಾರೆ. ನಮಸ್ಕಾರ, ನಾನು ಸಪ್ನ. ಕರ್ನಾಟಕದ ಬಿಜೆಪಿಯ ಭಿನ್ನಮತ ದಿನ ಕಳೆದಂತೆಯೇ ಇನ್ನಷ್ಟು ಜಟಿಲ ಆಗ್ತಾ ಇದೆ. ಈತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಅತ್ತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಇಲ್ಲಿ ನಡೀತಾ ಇರೋದು ಯತ್ನಾಳ್ ಮತ್ತು ಬಿಎಸ್ವೈ ನಡುವಿನ ವಾಕ್ ಸಮರ ಮಾತ್ರ ಅಲ್ಲ. ಬಿಜೆಪಿಯ ಸಂಘಟನಾತ್ಮಕ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರೋ ಬಿಎಲ್ ಸಂತೋಷ್ ಬಿಎಸ್ವೈ ನಡುವಿನ ಶೀತಲ ಸಮರ ಕೂಡ ಹೌದು. ಬಿಜೆಪಿ ಭಿನ್ನಮತ ಶಮನ ಆಗದೆ ಇರೋದಕ್ಕೆ ಬಿಎಲ್ ಸಂತೋಷ್ ಕಾರಣನಾ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ಟಾಪಿಕ್ಗೆ ಬರೋಣ. ಬಿಜೆಪಿಯಲ್ಲಿ ಹೈಕಮಾಂಡ್ ಅಂತಿಮ ಏನಲ್ಲ. RSSನ ಹದ್ದಿನ ಕಣ್ಣು ಎಂದಿಗೂ ಕೂಡ ಬಿಜೆಪಿಯ ಮೇಲಿರುತ್ತೆ. ಶಾಲಾ ಕಾಲೇಜು, ಪೊಲೀಸ್ ಇಲಾಖೆ, ಸರ್ಕಾರಿ ಕಚೇರಿಗಳು, ಮಾಧ್ಯಮ, ಇತರೆ ಸಂಸ್ಥೆಗಳು, ಹೀಗೆ ಎಲ್ಲ ಕಡೆನೂ RSS ತನ್ನ ಸಿಂಪಥೈಸರ್ಸ್ನ ಇರುವಂತೆ ನೋಡ್ಕೊಳ್ಳುತ್ತೆ. ಅದೇ ರೀತಿ ಬಿಜೆಪಿಯಲ್ಲಿಯೂ ಕೂಡ ಸಂಘಟನಾತ್ಮಕ ಕಾರ್ಯದರ್ಶಿಯಂತಹ ಹುದ್ದೆಗಳನ್ನು RSS ಗರಡಿಯಲ್ಲಿ ಪಳಗಿದವರಿಗೆ ನೀಡಲಾಗುತ್ತೆ. ಇದೇ ಕಾರಣದಿಂದಾಗಿ ಬಿಎಲ್ ಸಂತೋಷ್ ಅವರಿಗೆ ಅಂದು ಬಿಜೆಪಿ ಕರ್ನಾಟಕ ಸಂಘಟನಾತ್ಮಕ ಕಾರ್ಯದರ್ಶಿ ಹುದ್ದೆ ಇತ್ತು. ಇಂದು ರಾಷ್ಟ್ರೀಯ ಸ್ಥಾನನ ಲಭಿಸಿರೋದು. ಬಿಜೆಪಿಯಲ್ಲಿ ಬಿಎಲ್ ಸಂತೋಷ್ ರಾಷ್ಟ್ರಾಧ್ಯಕ್ಷ JP ನಡ್ಡಾಗಿಂತನೂ ಮೇಲೆ ಅಂದ್ರೆ ತಪ್ಪಾಗೋದಿಲ್ಲ. ಈ ಹುದ್ದೆಯಲ್ಲಿ ಕೂತ ಬಿಎಲ್ ಸಂತೋಷ್ ರಾಜ್ಯದಲ್ಲಿ BSY ವಿರೋಧಿಗಳಾಗಿರೋರನ್ನ ಕುಣಿಸೋ ಬೊಂಬೆಯಾಟದ ಸೂತ್ರಧಾರಿಯಾಗಿದ್ದಾರೆ. ಅಷ್ಟಕ್ಕೂ BSY ಸಂತೋಷ್ ವೈಮನಸ್ಸು ನಿನ್ನೆ ಮೊನ್ನೆದಲ್ಲ. 2006ರಲ್ಲಿ ಯಡಿಯೂರಪ್ಪ JDS ಜೊತೆ ಮೈತ್ರಿನ ಮಾಡಿಕೊಂಡು ಕುಮಾರಸ್ವಾಮಿಯನ್ನ CM ಕುರ್ಚಿಯಲ್ಲಿ ಕೂರಿಸಿ JDS BJP ಸರ್ಕಾರ ರಚನೆ ಮಾಡಿದಾಗಿನಿಂದ ಶುರುವಾಗಿದೆ. ಈ ಮೈತ್ರಿಗೆ RSS ಒಪ್ಪಿಗೆ ಇರಲಿಲ್ಲ. RSS ನಾಯಕ ಬಿಎಲ್ ಸಂತೋಷ್ಗೂ ಕೂಡ ಒಪ್ಪಿಗೆ ಇರಲಿಲ್ಲ. ಇಲ್ಲಿಂದ ಆರಂಭ ಆದ BSY ಮತ್ತು ಸಂತೋಷ್ ನಡುವಿನ ತೆರೆಮೆರೆಯ ಸಮರ ಎಂದಿಗೂ ಕೂಡ ನಡೀತಾನೆ ಇದೆ. 2006ರಲ್ಲಿ JDS BJP ಮೈತ್ರಿ ಸರ್ಕಾರ ರಚನೆ ಮಾಡಿತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು, BSY ಉಪಮುಖ್ಯಮಂತ್ರಿ ಆದ್ರು. ಆದ್ರೆ ಒಪ್ಪಂದದಂತೆ ತನ್ನ ಸ್ಥಾನವನ್ನ ಬಿಟ್ಕೊಡೋದಕ್ಕೆ HDK ಅವರು ಒಪ್ಪಲಿಲ್ಲ. ಒಪ್ಪದೇನೆ ವಚನ ಭ್ರಷ್ಟ ಅಂತ ಅನ್ಸ್ಕೊಂಡ್ರು. ಈಗಾಗಲೇ ಈ ಮೈತ್ರಿಯಿಂದ ತೀವ್ರ ಅಸಮಾಧಾನವನ್ನ ಹೊಂದಿದ್ದ RSS ನಾಯಕರಿಗೆ ಯಡಿಯೂರಪ್ಪ ಅವರ ನಿರ್ಧಾರದಿಂದ ಬಿಜೆಪಿಗೆ ಆದ ದ್ರೋಹ ಇನ್ನಷ್ಟು ಮನಸ್ತಾಪಕ್ಕೆ ಕಾರಣ ಆಯಿತು. ಇದಾದ ಬಳಿಕ ಯಡಿಯೂರಪ್ಪ ಅವರ ಭ್ರಷ್ಟಾಚಾರ ಹಗರಣಗಳೆಲ್ಲವೂ ಕೂಡ ಒಂದೊಂದಾಗಿ ಬಯಲಾಯಿತು. ಯಡಿಯೂರಪ್ಪ ಜೈಲುವಾಸನೂ ಕೂಡ ಅನುಭವಿಸಬೇಕಾಗಿ ಬಂತು. ಜನತಾ ಪಕ್ಷದಲ್ಲಿದ್ದ KS ಹೆಗ್ಡೆ ಅವರ ಪುತ್ರ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು 2006ರಲ್ಲಿ ಲೋಕಾಯುಕ್ತರಾದರು. ಯಡಿಯೂರಪ್ಪ ಅವರ ಭ್ರಷ್ಟಾಚಾರವನ್ನ ಕೆದಕಿದ್ರು. ಕೊನೆಗೆ 2011ರ ಅಕ್ಟೋಬರ್ನಲ್ಲಿ ಸರ್ಕಾರಿ ಜಮೀನನ್ನ ಡಿನೋಟಿಫೈ ಮಾಡಿದ ಆರೋಪದಲ್ಲೇ BSY 25 ದಿನಗಳ ಕಾಲ ಜೈಲು ಶಿಕ್ಷೆನ ಅನುಭವಿಸಬೇಕಾಯಿತು. ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿಯೂ ಕೂಡ ಅವರ ಮೇಲೆ ಆರೋಪನ ಬಂದಿತ್ತು. ಆ ಆರೋಪನ ಎದುರಿಸಿದ್ರು. ಇದೇ ಕಾರಣಕ್ಕೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆನ ನೀಡಿದ್ರು. ಇವೆಲ್ಲವುದರ ಹಿಂದೆ ಬಿಎಲ್ ಸಂತೋಷ್ ಅವರು ನಿಂತಿದ್ದಾರೆ ಅನ್ನೋ ಆರೋಪನೂ ಕೂಡ ಇದೆ. ಇನ್ನು ಕರ್ನಾಟಕದ ಬಿಜೆಪಿ ಅಂದಿನ UPA ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ರಥಯಾತ್ರೆ ಮಾಡಿದಾಗ ಭ್ರಷ್ಟಾಚಾರಿ ಅಂತ ಅನ್ಸ್ಕೊಂಡಿದ್ದ BSYಗೆ ವೇದಿಕೆಯಲ್ಲಿ ಸ್ಥಾನನ ನೀಡಲಿಲ್ಲ ಅನ್ನೋದನ್ನ ನಾವು ಇದೀಗ ಮರೆಯುವಂತಿಲ್ಲ. BSY ರಾಜೀನಾಮೆ ನೀಡೋ ವೇಳೆ ಅವ್ರ ಜೊತೆ ಶಾಸಕರ ದಂಡೆ ರಾಜಭವನಕ್ಕೆ ತೆರಳಿತು. ಇದು ಯಡಿಯೂರಪ್ಪ ಮಾಡಿದ ಶಕ್ತಿ ಪ್ರದರ್ಶನ ಕೂಡ ಆಗಿತ್ತು. ಯಡಿಯೂರಪ್ಪ ಅವರನ್ನ ಬಿಎಲ್ ಸಂತೋಷ್ ಮೂಲೆಗುಂಪು ಮಾಡೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಕರ್ನಾಟಕ ಬಿಜೆಪಿಯಲ್ಲಿ BSY ಹಿಡಿತ ಅದಕ್ಕೆ ಅನುವನ್ನ ಮಾಡಿಕೊಡ್ತಿರ್ಲಿಲ್ಲ. ಇನ್ನು BSY ರಾಜೀನಾಮೆ ನೀಡಿದ ಬಳಿಕ ತನಗೆ ಬೇಕಾದವರನ್ನೇ CM ಮಾಡಿದ್ರು. ತಾನು ರಾಜೀನಾಮೆ ನೀಡಿದ ಬಳಿಕ ಸದಾನಂದ ಗೌಡ ಅವರನ್ನ ಮುಖ್ಯಮಂತ್ರಿಯನ್ನ ಮಾಡಿದ್ರು. ಆ ಬಳಿಕ ಜಗದೀಶ್ ಶೆಟ್ಟರ್ CM ಆದ್ರು. 2013ರಲ್ಲಿ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಜೆಪಿ ಘೋಷಣೆ ಮಾಡಿತು. ಆದರೆ ಕಾಂಗ್ರೆಸ್ ಎದುರು ಬಿಜೆಪಿ ಸೋತು ದೊಡ್ಡ ನಷ್ಟನ ಅನುಭವಿಸಿತು. 1994ರ ಬಳಿಕ ಮೊದಲ ಬಾರಿಗೆ 2023ರಲ್ಲಿ ಬಿಜೆಪಿ ಮೊದಲ ಬಾರಿಗೆ 3ನೇ ಸ್ಥಾನಕ್ಕಿಳಿತು. 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ರಚನೆ ಆಯಿತು. ಈ ವೇಳೆ ಯಡಿಯೂರಪ್ಪ ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದರು.
RSSನ BL ಸಂತೋಷ್ ಪ್ರಭಾವ ಎಷ್ಟೇ ಇದ್ರೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಗೆ ಯಡಿಯೂರಪ್ಪ ಅವರನ್ನ ಮೂಲೆ ಗುಂಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಭಾವ ಯಡಿಯೂರಪ್ಪ ಅವರಿಗೆ ಇದೆ ಅನ್ನೋದು ಬಿಜೆಪಿಗೆ ತಿಳಿದಿದೆ. ಇದೇ ಕಾರಣಕ್ಕಾಗಿನೇ ಈಗ ಅವರ ಪುತ್ರನಿಗೆ ರಾಜ್ಯಾಧ್ಯಕ್ಷರ ಪಟ್ಟ ನೀಡಿರೋದು ಮತ್ತು ಬಿಜೆಪಿಯನ್ನ ತೊರೆದು ಕೆಜೆಪಿ ಕಟ್ಟಿದ್ರು ಕೂಡ ಮತ್ತೆ ಪಕ್ಷಕ್ಕೆ ಕರೆಸ್ಕೊಂಡಿರೋದು. ಆದರೆ BY ವಿಜಯೇಂದ್ರ ನಾಯಕತ್ವವನ್ನ ಒಪ್ಪದ ಕೆಲವು ನಾಯಕರುಗಳಿದ್ದಾರೆ. ಈ ಅತೃಪ್ತ ನಾಯಕರು ಪ್ರತ್ಯೇಕವಾಗಿ ಸಭೆ, ಕಾರ್ಯಕ್ರಮ, ಹೋರಾಟ ರೂಪಿಸೋ ಮಟ್ಟಿಗೆ ಬಿಜೆಪಿ ಒಡೆದು ಹೋಗಿದೆ. ಆರಂಭದಿಂದನೂ ಕೂಡ ಯಡಿಯೂರಪ್ಪ ಅವರ ಪರವಾಗಿನೇ ನಿಂತಿದ್ದ ಶೋಭಾ ಕರಂದ್ಲಾಜೆಯೂ ಕೂಡ ಬಂಡಾಯ ಗುಂಪಿನಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದು ಕೂಡ ಆಗಿದೆ. ಬಂಡಾಯ ನಾಯಕರುಗಳ ಸಂಖ್ಯೆ ವಿಸ್ತರಿಸ್ತಾ ಹೋದಂತೆ BSY ಬಂಡಾಯ ಶಮನಗೊಳಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಕೈಚೆಲ್ಲಿ ನಿಂತಿದ್ದಾರೆ. BL ಸಂತೋಷ್ ಅವರು ಕರ್ನಾಟಕ ಸಂಘಟನಾತ್ಮಕ ಕಾರ್ಯದರ್ಶಿ ಆಗಿರುವಾಗಲೇ ರಾಷ್ಟ್ರೀಯ ಸ್ಥಾನನ ಪಡೆದವರು. ಆ ಬಳಿಕ ಕರ್ನಾಟಕ ಬಿಜೆಪಿ ಮೇಲೆ ತನ್ನ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. BSY ವಿರುದ್ಧ ಬಿಜೆಪಿ ನಾಯಕರನ್ನ ಎತ್ಕಡ್ತಿದ್ರೆ ಅವರಿಗೆ ಶಕ್ತಿ ತುಂಬ್ತಾ ಇದ್ದಾರೆ, ಪಕ್ಷದಲ್ಲೇ ಉಳಿಸ್ತಾ ಇದ್ದಾರೆ. BSY ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಬಾಯಿಗೆ ಬಂದಂತೆ ಬೈದ್ರು ಕೂಡ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂದಿಗೂ ಕೂಡ ಬಿಜೆಪಿಯಲ್ಲಿದ್ದಾರೆ. 2023ರಲ್ಲಿ ಟಿಕೆಟ್ನ ಪಡೆದು ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಿ ಗೆದ್ದಿದ್ದಾರೆ. BL ಸಂತೋಷ್ ಕೃಪಾ ಕಟಾಕ್ಷದಿಂದಾನೇ ಯತ್ನಾಳ್ರಿಗೆ ಹೈಕಮಾಂಡ್ನಿಂದ ಯಾವುದೇ ಶಿಸ್ತು ಕ್ರಮ ಆಗಲಿ, ನೋಟಿಸ್ ಆಗಲಿ ಜಾರಿ ಆಗ್ತಾ ಇಲ್ಲ. ಲಿಂಗಾಯತರ ವಿರುದ್ಧನೇ ಲಿಂಗಾಯತರನ್ನೇ ಎತ್ತಿಕಟ್ಟಿದ ಸಂಘಿ ಸಂತೋಷ್ ತಮಾಷೆ ನೋಡ್ತಾ ಇದ್ದಾರೆ. ಬಿಜೆಪಿ ಮಾನ ಬೀದಿಯಲ್ಲಿ ಹರಾಜು ಹಾಕ್ತಾ ಇದ್ದಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.